ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಸರ್ಕಾರ ನೀಡುತ್ತದೆ? ಮಧ್ಯಪ್ರದೇಶ ಸರ್ಕಾರ ಈ ಒಂದು ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತೆ. ಕಾವ್ಯದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದಂತಹ ಕವಿಗಳಿಗೆ ಜೀವಮಾನದ ಸಾಧನೆಯಾಗಿ ನೀಡುವಂತಹ ಪ್ರಶಸ್ತಿಯಾಗಿದೆ ಕಬೀರ್ ಸಮ್ಮಾನ್. ಬಿಳಿ ಆನೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯುವರು? ನೀಡಿರುವಂಥದ್ರಲ್ಲಿ ಥೈಲ್ಯಾಂಡ್ ದೇಶವನ್ನು ಬಿಳಿ ಆನೆಗಳ ನಾಡು ಅಥವಾ ದ ಲ್ಯಾಂಡ್ ಆಫ್ ವೈಟ್ ಎಲಿಫ್ಯಾಂಟ್ಸ್ ಎಂದು ಕರೆಯುವರು. ಥಿಂಪು ಎಂಬುದು ಈ ಕೆಳಗಿನ ಯಾವ ದೇಶದ ರಾಜಧಾನಿಯಾಗಿದೆ? ಚೀನಾ, ಟಿಬೆಟ್, ಭೂತಾನ್, ನೇಪಾಳ್. ಇದು ಭೂತಾನ್ನ ರಾಜಧಾನಿಯಾಗಿದೆ. ನೀಡಿರುವಂತಹ 4 ಆಯ್ಕೆಗಳು ಭಾರತದ ಸುತ್ತಮುತ್ತ ಇರುವಂತಹ ದೇಶಗಳಾಗಿದ್ದು ಅದರಲ್ಲಿ ಭೂತಾನ್ನ ರಾಜಧಾನಿ ಥಿಂಪು ಆಗಿದೆ. ಐರ್ಲೆಂಡ್ ದೇಶದ ಸಂವಿಧಾನದಿಂದ ಈ ಕೆಳಗಿನ ಯಾವ ಅಂಶವನ್ನು ಎರವಲಾಗಿ ಪಡೆಯಲಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳೇನಿದ್ದಾವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಈ ಒಂದು ಅಂಶವನ್ನು ನಾವು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಅಂತೆಯೇ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿ ಅಥವಾ ಕ್ರಮ ಏನಿದೆ ಅದನ್ನು ಕೂಡ ನಾವು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಉದ್ಯೋಗಗಳಲ್ಲಿ ಸಮಾನತೆ ಒದಗಿಸಬೇಕು ಎಂಬುದನ್ನು ಸೂಚಿಸುವ ಸಂವಿಧಾನದ ವಿಧಿ ಯಾವುದು? ಆರ್ಟಿಕಲ್ 16 ಅಥವಾ 16ನೇ ವಿಧಿ ಏನಿದೆ ಸಂವಿಧಾನದ್ದು, ಇದು ಪ್ರತಿಯೊಬ್ಬ ಪ್ರಜೆಗೂ ಸಮೇತ ಉದ್ಯೋಗಗಳಲ್ಲಿ ಸಮಾನ ಅವಕಾಶಗಳನ್ನು ನೀಡಬೇಕು ಅನ್ನುವಂಥದ್ದು ಸೂಚಿಸುತ್ತದೆ. ಸಂವಿಧಾನದ 44ನೇ ವಿಧಿಯು ಯಾವ ವಿಷಯವನ್ನು ಕುರಿತು ವಿವರಿಸುತ್ತದೆ? ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿಗಳು, ಮೂಲಭೂತ ಹಕ್ಕುಗಳು, ಏಕರೂಪ ನಾಗರಿಕ ಸಂಹಿತೆ. ಅದಕ್ಕೆ ಸರಿ ಉತ್ತರ ಆಯ್ಕೆ 4, ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ವಿಧಿ 44. 1976ರಲ್ಲಿ ಸ್ವರ್ಣಸಿಂಗ್ ಸಮಿತಿಯ ಶಿಫಾರಸಿನ ಅನ್ವಯ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಈ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಪ್ರೇರಣೆಯಿಂದ ಪಡೆಯಲಾಗಿದೆ? ಮೂಲಭೂತ ಕರ್ತವ್ಯಗಳೇನಿದ್ದಾವೆ ಇವುಗಳನ್ನು ನಾವು ರಷ್ಯಾ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ನ್ಯಾಯಾಲಯವು ಮರಣದಂಡನೆ ಶಿಕ್ಷೆ ವಿಧಿಸಿದ್ದರೆ ರಾಷ್ಟ್ರಪತಿಯವರು ಕ್ಷಮಾದಾನ ನೀಡುವ ಅಥವಾ ಶಿಕ್ಷೆಯನ್ನು ಕಡಿಮೆಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಈ ವಿಷಯದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸರಿ ಉತ್ತರ 72ನೇ ವಿಧಿ ರಾಷ್ಟ್ರಪತಿಗಿರುವಂತಹ ಈ ಒಂದು ಅಧಿಕಾರದ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಮಂತ್ರಿಮಂಡಲದ ಸದಸ್ಯರು ಅಥವಾ ಮಂತ್ರಿಗಳು ಈ ಕೆಳಗಿನ ಯಾವ ಸದನದ ಸದಸ್ಯರಾಗಿರಬೇಕು? ಲೋಕಸಭೆ, ರಾಜ್ಯಸಭೆ, ಯಾವುದೇ ಸದನದ ಸದಸ್ಯರಾಗಿರಬಹುದು. ಸದಸ್ಯರಾಗಿಲ್ಲದಿದ್ದರೂ ಮಂತ್ರಿಯಾದ 6 ತಿಂಗಳೊಳಗೆ ಯಾವುದಾದರೂ ಒಂದು ಸದನದ ಸದಸ್ಯನಾಗಿ ಆಯ್ಕೆಯಾಗಬೇಕು. ಕೊಟ್ಟಿರುವಂಥ ಆಯ್ಕೆಗಳನ್ನು ನೋಡಿದಾಗ ಎಲ್ಲ ಆಯ್ಕೆಗಳು ಸರಿ. ಲೋಕಸಭೆಯ ಸದಸ್ಯನಾಗಿರ್ಬೋದು ಅಥವಾ ರಾಜ್ಯಸಭೆಯ ಸದಸ್ಯನಾಗಿರ್ಬೋದು, ಎರಡರಲ್ಲಿ ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿರ್ಬೋದು. ಯಾವುದೇ ಸದನದ ಸದಸ್ಯರಾಗಿಲ್ಲದಿದ್ದರೂ ಸಮೇತ ಒಮ್ಮೆ ಮಂತ್ರಿಯಾಗಿ ಆಯ್ಕೆಯಾದ ಮೇಲೆ 6 ತಿಂಗಳೊಳಗೆ ಯಾವುದಾದರೂ ಒಂದು ಸದನದ ಸದಸ್ಯನಾಗಿ ಆತ ಆಯ್ಕೆಯಾಗಬೇಕು. ಭಾರತದ ಮೊದಲ ರಾಜ್ಯಸಭೆ ಜಾರಿಗೆ ಬಂದ ವರ್ಷ ಯಾವುದು? ಅಂದರೆ ರಾಜ್ಯಸಭೆ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದದ್ದು ಭಾರತದಲ್ಲಿ ಯಾವಾಗ? ಏಪ್ರಿಲ್ 3, 1952ರಲ್ಲಿ ಭಾರತದಲ್ಲಿ ಮೊದಲಿಗೆ ರಾಜ್ಯಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಸದನದ ಕಲಾಪ ಫಸ್ಟ್ ಸಿಟ್ಟಿಂಗ್ ನಡೆದಿದ್ದು 13 ಮೇ 1952ರಲ್ಲಿ. ಅತಿ ದೀರ್ಘಾವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ಡಾಕ್ಟರ್ ಬಲರಾಮ್ ಜಕ್ಕರ್ ಅವರು ಲಾಂಗೆಸ್ಟ್ ಸರ್ವಿಂಗ್ ಸ್ಪೀಕರ್, ಅತ್ಯಂತ ದೀರ್ಘಾವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 1980ರಿಂದ 89ರವರೆಗೆ 9 ವರ್ಷಗಳ ಕಾಲ ಸ್ಪೀಕರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಕೆಳಗಿನ ಯಾವ ನ್ಯಾಯಮೂರ್ತಿಗಳನ್ನು ಭಾರತದಲ್ಲಿ ಮೊದಲ ಬಾರಿಗೆ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಲಾಯಿತು? ಸರಿಯಾದಂಥ ಉತ್ತರ
ವಿ ರಾಮಸ್ವಾಮಿ, ವೀರಸ್ವಾಮಿ ರಾಮಸ್ವಾಮಿ ಎನ್ನುವಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಮೊದಲ ಬಾರಿಗೆ ಭಾರತದಲ್ಲಿ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಲಾಯಿತು. ಅಂದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳನ್ನು ವಜಾ ಮಾಡುವಂಥ ಪ್ರಕ್ರಿಯೆಯನ್ನು ಮಹಾಭಿಯೋಗ ಅಂತ ಕರಿತೀವಿ. ಅವರ ನಂತರ ಕಲ್ಕತ್ತಾ ಹೈಕೋರ್ಟ್ನ ಸೌಮಿತ್ರ ಸೇನ್ ರವರನ್ನ 2011ರಲ್ಲೂ ಸಮೇತ ಮಹಾಭಿಯೋಗಗೊಳಿಸಲಾಯಿತು. ಅತ್ಯಂತ ಕಡಿಮೆ ಅವಧಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದವರು ಯಾರು? ಇಂದು ಮಲ್ಹೋತ್ರಾ, ಫಾತಿಮಾ ಬೀವಿ, KN ಸಿಂಗ್, ಸುಧಾ ಮಿಶ್ರಾ. KN ಸಿಂಗ್ ಸರಿಯಾದಂತಹ ಉತ್ತರ. ನವೆಂಬರ್ 25, 1991ರಿಂದ ಡಿಸೆಂಬರ್ 12, 1991ರವರೆಗೆ ಅಲ್ಪ ಅವಧಿಗೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ KN ಸಿಂಗ್ ರವರು ಕರ್ತವ್ಯವನ್ನು ಮಾಡಿರ್ತಾರೆ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರನ್ನು CAG ರಾಷ್ಟ್ರಪತಿಗಳು ನೇಮಕ ಮಾಡುವರು. ಈ ಪ್ರಕ್ರಿಯೆಯ ಬಗ್ಗೆ ಮಾಹಿತಿ ನೀಡುವ ಸಂವಿಧಾನದ ವಿಧಿ ಯಾವುದು? 148ನೇ ವಿಧಿ. ರಾಷ್ಟ್ರಪತಿಯವರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನ ನೇಮಕ ಮಾಡುವಂಥ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಸಂವಿಧಾನದ 76ನೇ ವಿಧಿಯು ಭಾರತದ ಯಾವ ಅತ್ಯುನ್ನತ ಕಾನೂನು ಅಧಿಕಾರಿಯ ನೇಮಕದ ಬಗ್ಗೆ ತಿಳಿಸುತ್ತದೆ? ಅಟಾರ್ನಿ ಜನರಲ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಸಾಲಿಸಿಟರ್ ಜನರಲ್, ಹೈಕೋರ್ಟ್ನ ನ್ಯಾಯಾಧೀಶರು. ಅಟಾರ್ನಿ ಜನರಲ್ ನೇಮಕದ ಬಗ್ಗೆ ಇದು ಮಾಹಿತಿಯನ್ನು ನೀಡುತ್ತೆ. ಇವರನ್ನು ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳಾಗಿರ್ತಾರೆ. ಸರ್ಕಾರದ ಲೀಗಲ್ ಅಡ್ವೈಸರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಹಾಗೆಯೇ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರವಾಗಿ ಪ್ರೈಮರಿ ಲಾಯರ್ ಆಗಿ, ಪ್ರಾಥಮಿಕ ನ್ಯಾಯವಾದಿಯಾಗಿ ಭಾಗವಹಿಸುವಂಥವರು ಕೂಡ ಅಟಾರ್ನಿ ಜನರಲ್ ಆಗಿರ್ತಾರೆ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇರುವುದಿಲ್ಲ? ನಾಗಾಲ್ಯಾಂಡ್, ರಾಜಸ್ಥಾನ್, ಮೇಘಾಲಯ, ಕರ್ನಾಟಕ. ಆಯ್ಕೆ 1 ಮತ್ತು 3 ಅಂದರೆ ನಾಗಾಲ್ಯಾಂಡ್ ಮತ್ತು ಮೇಘಾಲಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇಲ್ಲ. ಅಲ್ಲದೆ ಮಿಜೋರಾಂನಲ್ಲೂ ಕೂಡ ಇಲ್ಲ. ದೆಹಲಿಯಲ್ಲೂ ಸಮೇತ, ಕೇಂದ್ರಾಡಳಿತ ಪ್ರದೇಶವಾಗಿರುವಂಥ ದೆಹಲಿಯಲ್ಲಿ ಸಮೇತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ಅಸ್ತಿತ್ವದಲ್ಲಿ ಕಾಣುವುದಿಲ್ಲ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯುಂಟಾದಾಗ ಈ ಕೆಳಗಿನ ಯಾವ ನ್ಯಾಯಾಲಯ ಇವುಗಳನ್ನು ರಕ್ಷಿಸುತ್ತದೆ? ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್, ಜಿಲ್ಲಾ ನ್ಯಾಯಾಲಯಗಳು, ಸೆಷನ್ ಕೋರ್ಟ್. ಸರಿ ಉತ್ತರ ಆಯ್ಕೆ 1 ಮತ್ತು 2. ಸರ್ವೋಚ್ಚ ನ್ಯಾಯಾಲಯ ಮತ್ತು ಆಯಾ ರಾಜ್ಯಗಳ ಹೈಕೋರ್ಟ್ ಏನಿದ್ದಾವೆ ಇವು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಕೆಲವು ರಿಟ್ಗಳನ್ನು ಹೊರಡಿಸುವ ಮೂಲಕ ಅವುಗಳನ್ನು ರಕ್ಷಣೆ ಮಾಡ್ತದೆ. ಸೊ ಇದರಂತೆ ಸಂವಿಧಾನದ 3ನೇ ಭಾಗದಲ್ಲಿರುವಂತಹ ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226 226 ಏನಿದ್ದಾವೆ ಈ ಒಂದು ರಿಟ್ಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತವೆ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ಗೋಯಂಕಾ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದ ಸಾಧಕರಿಗೆ ನೀಡುವರು? ಇದಕ್ಕೆ ಉತ್ತರ ಪತ್ರಿಕೋದ್ಯಮದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಗೋಯಂಕಾ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುವರು. ಅತಿ ದೀರ್ಘ ಅವಧಿಗೆ ಭಾರತದ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದವರು ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, APJ ಅಬ್ದುಲ್ ಕಲಾಂ, ಪ್ರಣಬ್ ಮುಖರ್ಜಿ. ನೀಡಿರುವಂತಹ ಆಯ್ಕೆಗಳಲ್ಲಿ ಭಾರತದ ಮೊದಲ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅತಿ ದೀರ್ಘ ಅವಧಿಗೆ ಅಂದರೆ 1950ರಿಂದ 1962 12 ವರ್ಷಗಳ ಕಾಲ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತದ 2ನೇ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ದರು. ಹಾಗೆಯೇ APJ ಅಬ್ದುಲ್ ಕಲಾಂ 11ನೇ ರಾಷ್ಟ್ರಪತಿ, ಪ್ರಣಬ್ ಮುಖರ್ಜಿ 13ನೇ ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಈ ಕೆಳಗಿನವುಗಳನ್ನು ಸರಿಹೊಂದಿಸಿ. ಘಟನೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಅವುಗಳಿಗೆ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡೋದಾದರೆ ಜನನವನ್ನು ಕಮಲ ಮತ್ತು ಗೂಳಿಯ ಸಂಕೇತದಿಂದ ಸೂಚಿಸಲಾಯಿತು.
ಪ್ರಥಮ ಪ್ರವಚನ ಧರ್ಮಚಕ್ರ ಪ್ರವರ್ತನ ಅಂತ ಕರೀತೇವೆ. ನಿರ್ವಾಣ ಹೊಂದಿದಂಥದ್ದು ಬೋಧಿವೃಕ್ಷ. ಹಾಗೆಯೇ ಪರಿನಿರ್ವಾಣ ಸ್ತೂಪ. ಅಶೋಕನಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಶಾಸನವು ಕರ್ನಾಟಕದಲ್ಲಿ ದೊರೆತಿಲ್ಲ? ನೀಡಿರುವಂತಹ ಸ್ಥಳಗಳನ್ನು ನೋಡಿದಾಗ ಅದರಲ್ಲಿ ದೊರೆಯದಿರುವಂಥದ್ದು ಗಿರ್ನಾರ್ ಶಾಸನ, ಮಸ್ಕಿ, ಪಾಲ್ಕಿಗುಂಡು, ಅಶೋಕ ಸಿದ್ದಾಪುರ ಕರ್ನಾಟಕದ ಪ್ರಮುಖ ಸ್ಥಳಗಳು. ಈ ಒಂದು ಸ್ಥಳಗಳಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತಿವೆ. ಅದರಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಏನಿದೆ ಅಶೋಕನ ಹೆಸರನ್ನು ದೃಢೀಕರಿಸಿದಂತಹ ಒಂದು ಶಾಸನವಾಗಿದೆ. ವರಹ ಮಿಹಿರ ಬೃಹತ್ ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿ ಉತ್ತರ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಖ್ಯಾತ ಕೃತಿಯಾಗಿದೆ ವರಹ ಮಿಹಿರನ ಬೃಹತ್ ಸಮಿತಿ. ಈ ಕೆಳಗಿನ ಯಾರು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು? ಇದಕ್ಕೆ ಸರಿ ಉತ್ತರ ಹರಿಸೇನ ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದಂತಹ ಕವಿಯಾಗಿದ್ದಾನೆ. ಇನ್ನು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋದಾದ್ರೆ ಕರ್ನಾಟಕ ವಿಧಾನ ಪರಿಷತ್ತು ಎಷ್ಟು ಸದಸ್ಯರನ್ನು ಹೊಂದಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ 2 75. ಅಂದರೆ ಒಟ್ಟು ವಿಧಾನಸಭಾ ಸದಸ್ಯರ 1/3 ವಿಧಾನ ಪರಿಷತ್ ಸದಸ್ಯರಿರಬೇಕು ಅನ್ನುವಂಥ ನಿಯಮಾವಳಿ ಇದೆ. ಅದರಂತೆ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75.